ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕನ್ನಡದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ತರಗತಿಯಲ್ಲಿ ಹಳೆಗನ್ನಡದ ಮತ್ತು ನಡುಗನ್ನಡದ ಪ್ರಮುಖ ಕವಿಗಳ ಕೃತಿಗಳನ್ನು ನಾವು ನೋಡ್ತಾ ಹೋಗೋಣ. ಪಂಪ ಮಹಾಕವಿ ಏನಿದ್ದಾರೆ, ಇವರು ಕನ್ನಡದ ಮೊದಲ ಕವಿ, ಕನ್ನಡದ ಆದಿಕವಿ ಅಂತಲೇ ಕರಿತೀವಿ. ಇವರ ಎರಡು ಮಹಾಕಾವ್ಯಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಏನಿದೆ, ಇವು ಪಂಪನ ಎರಡು ಮಹಾಕಾವ್ಯಗಳಾಗಿವೆ. ಇನ್ನು ರನ್ನನ ಎರಡು ಮಹಾಕಾವ್ಯಗಳು ಅಜಿತನಾಥ ಪುರಾಣ ತಿಲಕ ಮತ್ತು ಸಾಹಸ ಭೀಮ ವಿಜಯ. ಇನ್ನು ಪೊನ್ನನ ಪ್ರಮುಖ ಕಾವ್ಯ ಶಾಂತಿನಾಥ ಪುರಾಣ, ಜನ್ನನ ಪ್ರಮುಖ ಕಾವ್ಯ ಯಶೋಧರ ಚರಿತೆ. ನಾವು ಪಂಪೋರ ಇವರನ್ನು ನಾವು ಕನ್ನಡದ ರತ್ನತ್ರಯರು ಅಂತೀವಿ. ಅಂದರೆ ಪಂಪ, ಪೊನ್ನ, ರನ್ನನ ರತ್ನತ್ರಯ ಅಂತ ಕರಿತೀವಿ. ಇನ್ನು ಪೋರಾಜ ಏನಿದ್ದಾರೆ ಅಂದರೆ ಪೊನ್ನ, ರನ್ನ, ಜನ್ನ, ಇವ್ರನ್ನ ಕವಿ ಚಕ್ರವರ್ತಿಗಳು ಅಂತ ಕರಿತೇವೆ. ಇಲ್ಲಿ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಒಂದನೇ ನಾಗವರ್ಮನ ಶೃಂಗಾರ ಕಾವ್ಯ, ಈ ಕಾದಂಬರಿ ಅಂತ ಏನಿದೆ ಇದು ಒಂದನೇ ನಾಗವರ್ಮನ ಒಂದು ಕೃತಿಯಾಗಿದೆ. ಇನ್ನು ದುರ್ಗಸಿಂಹನ ಪ್ರಮುಖ ಕೃತಿ ಪಂಚತಂತ್ರ, ನಾಗಚಂದ್ರನ ಕಾವ್ಯಗಳು ಮಲ್ಲಿನಾಥನ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ. ಇನ್ನು ನಯಸೇನ ಕವಿಯ ಕಾವ್ಯ ಧರ್ಮಾಮೃತ. ಇನ್ನು ಶಾಂತಿನಾಥನ ಕೃತಿ ಯಾವುದು ಅಂದರೆ ಸುಕುಮಾರ ಚರಿತೆ ಏನಿದೆ ಇದು ಶಾಂತಿನಾಥನ ಪ್ರಮುಖ ಕೃತಿಯಾಗಿದೆ. ಇನ್ನು ಕರ್ಣಪಾಯನು ರಚಿಸಿದಂಥ ಕೃತಿ ಯಾವುದು ಅಂದರೆ ಇದು ನೇಮಿನಾಥ ಪುರಾಣ. ಇನ್ನು ನೇಮಿಚಂದ್ರನು ರಚಿಸಿದಂಥ ಕೃತಿ ಯಾವುದು ಅಂದರೆ ಲೀಲಾವತಿ ಏನಿದೆ ಇದು ನೇಮಿಚಂದ್ರನ ಪ್ರಮುಖ ಕೃತಿಯಾಗಿದೆ. ಇನ್ನು ನಾವು ರುದ್ರಭಟ್ಟ ಅನ್ನುವಂಥ ಕವಿ ಬರ್ತಾನೆ. ಈ ರುದ್ರಭಟ್ಟನ ಕೃತಿ ಜಗನ್ನಾಥ ವಿಜಯ ಏನಿದೆ ಇದು ರುದ್ರಭಟ್ಟನ ಕೃತಿಯಾಗಿದೆ. ಇನ್ನು ಅಲ್ಲಮ ಪ್ರಭುವಿನ ಕೃತಿಗಳು ಷಡ್ದಲ ಜ್ಞಾನಚರಿತ್ರೆ ಮತ್ತು ದೃಷ್ಟಿಯ ವಚನ ಮತ್ತು ಮಂತ್ರ ಮಹಾತ್ಮೆ, ಇವು ಅಲ್ಲಮ ಪ್ರಭುವಿನ ಪ್ರಮುಖ ಕೃತಿಗಳಾಗಿವೆ. ಇನ್ನು ರಗಳೆಯ ಕವಿ ಹರಿಹರನ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಬಸವರಾಜ ದೇವರ ರಗಳೆ ಮತ್ತು ಗಿರಿಜಾ ಕಲ್ಯಾಣ ಹರಿಹರನ ಪ್ರಮುಖ ಕೃತಿಯಾಗಿದೆ. ಇನ್ನು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ, ಷಟ್ಪದಿಯ ಪಿತಾಮಹ ರಾಘವಾಂಕ. ಈ ರಾಘವಾಂಕನ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತ್ರೆ, ವೀರೇಶ್ವರ ಚರಿತ್ರೆ, ಶರಭಚಾರಿತ್ರ್ಯ, ಹರಿಹರ ಮಹತ್ವ, ಇವು ನಮ್ಮ ರಾಘವಾಂಕನ ಪ್ರಮುಖ ಕೃತಿಗಳಾಗಿವೆ. ಇನ್ನು ಅಂಡಯ್ಯನ ಕೃತಿ ಯಾವುದು ಅಂದರೆ ಕಬ್ಬಿಗರ ಕಾವ್ಯ ಏನಿದೆ ಇದು ಅಂಡಯ್ಯನ ಪ್ರಮುಖ ಕೃತಿಯಾಗಿದೆ. ಇನ್ನು ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ ಅಂತ ಏನು ಕರಿತೀವಿ, ಕುಮಾರವ್ಯಾಸನ ಒಂದು ಪ್ರಮುಖ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಏನಿದೆ ಇದು ಕುಮಾರವ್ಯಾಸನ ಪ್ರಮುಖ ಕೃತಿಯಾಗಿದೆ. ಇನ್ನು ಚಾಮರಸನ ಪ್ರಮುಖ ಕೃತಿ ಪ್ರಭುಲಿಂಗ ಲೀಲೆ ಏನಿದೆ ಇದು ಚಾಮರಸನ ಪ್ರಮುಖ ಕೃತಿಯಾಗಿದೆ. ಇನ್ನು ರತ್ನಾಕರ ವರ್ಣಿಯ ಪ್ರಮುಖ ಕೃತಿ ಭರತೇಶ ವೈಭವ, ಇದು ನಮ್ಮ ರತ್ನಾಕರ ವರ್ಣಿಯ ಪ್ರಮುಖ ಕೃತಿ. ಇನ್ನು ಲಕ್ಷ್ಮೀಶನ ಪ್ರಮುಖ ಕೃತಿ ಜೈಮಿನಿ ಭಾರತದಲ್ಲಿ ನಮ್ಮ ಲಕ್ಷ್ಮೀಶನ ಒಂದು ಅವನ ಕಾವ್ಯ ಪ್ರಯೋಗವನ್ನು ನಾವು ನೋಡ್ಬೋದು. ಇನ್ನು ನಂಜುಂಡ ಕವಿಯ ಪ್ರಮುಖ ಕೃತಿ ಕುಮಾರರಾಮ ಸಾಂಗತ್ಯ ಅನ್ನುವಂಥದ್ದು ನಂಜುಂಡ ಕವಿಯ ಪ್ರಮುಖ ಕೃತಿ. ಇನ್ನು ಷಡಕ್ಷರ ಕವಿ ರಾಜಶೇಖರ ವಿಲಾಸ ಮತ್ತು ಬಸವರಾಜ ವಿಜಯ, ಇವು ನಮ್ಮ ಷಡಾಕ್ಷರ ಕವಿಯ ಪ್ರಮುಖ ಕೃತಿಗಳಾಗಿವೆ. ಇನ್ನು ಕೆಂಪು ನಾರಾಯಣನ ಪ್ರಮುಖ ಕೃತಿ ಮುದ್ರ ಮಂಜುಷ ಅನ್ನುವಂಥದ್ದು ಇದು ನಮ್ಮ ಕೆಂಪು ನಾರಾಯಣನ ಪ್ರಮುಖ ಕೃತಿಯಾಗಿದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ.